ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಕತೆ ನೋಡೋಣ. ಹೆಂಡತಿ ಜೊತೆ ಪ್ರಿಯನನ್ನು ನೋಡಿದ ಗಂಡನನ್ನು ದೂರ ಇಡುತ್ತಾ ಗಂಡ ಆಫೀಸ್ಗೆ ಹೋದ ಮೇಲೆ ದಿನಾ ಪ್ರಿಯನ ಜೊತೆ ಶಾರೀರಿಕ ಸುಖವನ್ನು ಅನುಭವಿಸುತ್ತಿದ್ದ ಹೆಂಡತಿ. ಈ ನಿಜವನ್ನು ತಿಳಿದುಕೊಂಡ ಗಂಡನ ಹೃದಯ ಒಡೆದು ನುಚ್ಚು ನೂರಾಯಿತು. ಒಂದು ಒಳ್ಳೆಯ ಪ್ಲಾನ್ನೊಂದಿಗೆ ಹೆಂಡತಿ ಮತ್ತು ಅವಳ ಪ್ರಿಯನಿಗೆ ಮೈಂಡ್ ಬ್ಲಾಕ್ ಆಗುವಂತಹ ಶಾಕ್ ಕೊಟ್ಟ. ಆ ಶಾಕ್ ಆದರೂ ಏನು? ಒಂದು ನಿಜವಾದ ಕತೆ, ಬನ್ನಿ ನೋಡೋಣ. ಸಾಯಂಕಾಲ ಸಂಜೆ 5 ಆಗಿತ್ತು. ಆಫೀಸ್ನಿಂದ ಮನೆಗೆ ಬರಲು ಬೈಕನ್ನು ಸ್ಟಾರ್ಟ್ ಮಾಡಿದೆ. ನಾನೇನೋ ಮರೆತು ಹೋಗಿದ್ದೇನಲ್ಲ ಅಂತ ಯೋಚಿಸ್ತಾ ಇದ್ರೆ ಆವಾಗ ಜ್ಞಾಪಕ ಬಂತು. ಹೌದಲ್ಲ, ಬೆಳಗ್ಗೆ ಸ್ನೇಹ ನನಗೆ ಒಂದು ಲೀಸ್ಟ್ ಕೊಟ್ಟಳು. ಅದಿದೆಯೋ ಇಲ್ವೋ ಅಂತ ಜೇಬನ್ನು ಹುಡುಕಾಡಿದೆ. ಹಬ್ಬ, ಹೇಗೋ ಆ ಲೀಸ್ಟ್ ನನ್ನ ಜೋಬಲ್ಲೇ ಇತ್ತು. ಮನೆಗೆ ಹೋಗ್ತಾ ಇರೋ ನಾನು ನನ್ನ ಬೈಕ್ನ ಮಾರ್ಕೆಟ್ ರೋಡ್ಗೆ ತಿರುಗಿಸಿದೆ. ಆಫೀಸ್ನಿಂದ ನಾವು ಇರೋ ಏರಿಯಾಗೆ ಸುಮಾರು 10 ಕಿಲೋಮೀಟರ್ ಆಗುತ್ತಿತ್ತು. ನಾನು ಒಂದು ಗೇಟೆಡ್ ಕಮ್ಯುನಿಟಿಯಲ್ಲಿ ನಾನು 3 ವರ್ಷ ಉದ್ಯೋಗ ಮಾಡಿ ಸಂಪಾದನೆ ಮಾಡಿದ್ದ ಎಲ್ಲ ದುಡ್ಡನ್ನು ಹಾಗೆ ಬ್ಯಾಂಕ್ನಲ್ಲಿ ಲೋನ್ ಮಾಡಿಕೊಂಡು ಸ್ವಲ್ಪ ದೊಡ್ಡದಾದ ಅಂದರೆ ಡಬಲ್ ಬೆಡ್ರೂಮ್ ಫ್ಲ್ಯಾಟನ್ನು ಖರೀದಿಸಿದ್ದೆ. ನನಗೆ ಮದುವೆಯಾಗಿ 1 ತಿಂಗಳಾಯಿತು. ನನ್ನ ಹೆಂಡತಿಯ ಹೆಸರು ಸ್ನೇಹ. ಬಿಟೆಕ್ ಮಾಡಿದ್ದಾಳೆ. ನಮ್ಮಿಬ್ಬರದು ದೊಡ್ಡವರು ನೋಡಿ ಮಾಡಿದ ಮದುವೆ. ಸ್ನೇಹಳನ್ನು ನೋಡಿದ ಕೂಡಲೇ ಅವಳು ನನಗೆ ತುಂಬಾ ಇಷ್ಟವಾದಳು. ಯಾವುದೇ ಅಡೆತಡೆಗಳು ಇಲ್ಲದೆ ಎಲ್ಲವೂ ಸಹ ಚೆನ್ನಾಗಿಯೇ ನಡೆಯಿತು. ಮುಹೂರ್ತದ ಡೇಟ್ ಫಿಕ್ಸ್ ಮಾಡಿದ ಮೇಲೆ ನಾನು ನನ್ನ ಮನೆಯ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡೆ. ಮದುವೆಯ ನಂತರ ನಾವು ಆ ಮನೆಗೆ ಶಿಫ್ಟ್ ಆದ್ವಿ. ಇದು ನನ್ನ ಕನಸು. ಸ್ನೇಹ ಬಂದ ಮೇಲೆ ಎಲ್ಲಾನು ಚೇಂಜ್ ಆಯಿತು. ಸ್ನೇಹ ನೋಡೋಕ್ಕೆ ತುಂಬಾ ಅಂದವಾಗಿದ್ಲು. ಆದರೆ ನಾನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ನನ್ನ ಜೊತೆ ಇದ್ದ ಈ 1 ತಿಂಗಳ ಸಮಯದಲ್ಲೂ ಕೂಡ ಅವಳು ನನ್ನ ಜೊತೆ ಅಷ್ಟೊಂದು ಮಾತಾಡಿದ್ದಿಲ್ಲ. ಯಾವಾಗ ನೋಡಿದ್ರೇನೋ ಮೊಬೈಲ್ನಲ್ಲೇ ಇರ್ತಾ ಇದ್ಲು. ಸರಿ ಬಿಡು, ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಸುಮ್ಮನಾದೆ. ಅವಳು ಆ ರೀತಿ ಇದ್ದಾಗಲೆಲ್ಲ ನಾನೇ ಅವಳ ಹತ್ರ ಹೋಗಿ ಮಾತಾಡಿಸ್ತಾ ಇದ್ದೆ. ಈ ರೀತಿಯೇ ನಡೀತಾ ಇತ್ತು. ಬೆಳಗ್ಗೆ ಇದ್ದು ಬಾಕ್ಸ್ನ ಪ್ರಿಪೇರ್ ಮಾಡಿಕೊಡ್ತಾ ಇದ್ಲು ಅಷ್ಟೇ. ಮದುವೆ ಆದ 16ನೇ ದಿನದ ಶಾಸ್ತ್ರಕ್ಕೆ ಅವರ ಮನೆಗೆ ಹೋಗಿ ಬಂದೆವು. ಸ್ನೇಹಳಿಗೆ ಬೋರ್ ಅನಿಸುತ್ತೆ ಅಂತ ಒಂದು ಹೊಸ ಟಿವಿನೂ ತಗೋಬಂದೆ. ನಾವಿದ್ದ ಅಪಾರ್ಟ್ಮೆಂಟ್ ಊರಿನಿಂದ ಸ್ವಲ್ಪ ದೂರವಿತ್ತು. ಹಾಗಾಗಿ ಜಾಸ್ತಿ ಜನ ಅದರಲ್ಲಿ ಇರಲಿಲ್ಲ. ಅಕ್ಕಪಕ್ಕ ಮನೆಯಲ್ಲಿ ಯಾರೂ ಇಲ್ಲದೆ ಕಾರಣ ಮನೆಯಲ್ಲಿ ತುಂಬ ಬೋರ್ ಆಗುತ್ತೆ ಅಂತ ಅವಳಿಗೋಸ್ಕರ ಒಂದು ಟಿವಿ ತಂದೆ. ಅಟ್ಲೀಸ್ಟ್ ಟಿವಿ ನೋಡ್ತಾ ಆದರೂ ಅವಳಿಗೆ ಸ್ವಲ್ಪ ಸಮಯ ಕಳೆಯುತ್ತೆ ಅಂತ. ಒಂದು ದಿನ ನಾನು ಸ್ನೇಹಾಗೆ, ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀನು ಪ್ರಿಪೇರ್ ಆದರೆ ನಾನು ನಿನಗೆ ಬೇಕಾಗಿರ್ತಕ್ಕಂಥ ಬುಕ್ಸ್ನ ತಂದು ಕೊಡ್ತೇನೆ ಅಂತ ಕೇಳಿದೆ. ಅದಕ್ಕೆ ಸ್ನೇಹ, ಬೇಡ, ನನಗೆ ಇದೇ ರೀತಿ ದಿನಗಳು ಕಳೀತಾ ಇದೆ, ಯಾವುದೇ ಎಕ್ಸಾಮ್ಸ್ ಬರೆಯೋ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಲು. ಸರಿ ಬಿಡು, ಯಾಕೆ ಸುಮ್ಮನೆ ಬಲವಂತ ಮಾಡೋದು ಅಂತ ನಾನು ಸುಮ್ಮನಾದೆ. ಮತ್ತೆ ಪ್ರೆಸೆಂಟ್ ಈ ದಿನಕ್ಕೆ ಬಂದರೆ ಮನೆಯಲ್ಲಿ ಸ್ವಲ್ಪ ಸರಕುಗಳು ಖಾಲಿಯಾಗಿದ್ದಕ್ಕೆ ಒಂದು ಚಿಕ್ಕ ಚೀಟಿಯನ್ನು ಬರೆದುಕೊಟ್ಟು ಬೇಕಾಗಿರುವಂತಹ ಸಾಮಗ್ರಿಗಳನ್ನು ತರಲು ಹೇಳಿದ್ಲು. ಆದ್ದರಿಂದಲೇ ನನ್ನ ಪ್ರಯಾಣ ಮಾರ್ಕೆಟ್ ಕಡೆಗೆ. ಈಗ ಮಾರ್ಕೆಟ್ಗೆ ಹೋಗೋ ದಾರಿಯಲ್ಲಿ ಒಂದು ಥಿಯೇಟರ್ ಇದೆ. ಆ ಥಿಯೇಟರ್ ಹೆಸರು ಆದರ್ಶ ಅಂತ. ಥಿಯೇಟರ್ನಲ್ಲಿ ಶೋ ಕೊನೆಗೊಂಡ ಕಾರಣ ಥಿಯೇಟರ್ನಲ್ಲಿದ್ದ ಎಲ್ಲ ಜನರು ಹೊರಗಡೆ ಬರುತ್ತಾ ಇದ್ದರು. ಹಾಗೆ ಅವರು ತಮ್ಮ ತಮ್ಮ ಬೈಕುಗಳನ್ನು, ಕಾರುಗಳನ್ನು ತೆಗೆದುಕೊಂಡು ನಿಧಾನವಾಗಿ ನೋಡುತ್ತಾ ಥಿಯೇಟರ್ನ ಗೇಟ್ನಿಂದ ಮೇನ್ ರೋಡ್ಗೆ ಬರುತ್ತಿದ್ದರು. ನಾನು ನನ್ನ ಬೈಕನ್ನು ಸ್ಲೋ ಮಾಡಿದೆ. ಇದ್ದಕ್ಕಿದ್ದ ಹಾಗೆ ನನ್ನ ದೃಷ್ಟಿ ಅಲ್ಲಿದ್ದ ಒಂದು ಬೈಕಿನ ಮೇಲೆ ಹೋಯಿತು. ಅದನ್ನು ನೋಡಿದ ತಕ್ಷಣವೇ ಒಮ್ಮೆಗೆ ನನ್ನ ಹೃದಯ ನಿಂತಂತೆ, ಕಣ್ಣುಗಳು ಸುತ್ತಿದಂತೆ ಆಯಿತು. ಇಲ್ಲ, ನಾನು ನೋಡ್ತಾ ಇರೋದು ಸುಳ್ಳು ಅಂತ ಅನಿಸ್ತು. ಆದರೂ ಮತ್ತೊಮ್ಮೆ ಆ ಬೈಕಿನ ಕಡೆ ನೋಡಿದೆ. ಹೌದು, ಆ ದೃಶ್ಯ ನಿಜಾನೇ. ಅಲ್ಲಿ ಒಂದು ಬೈಕಿನ ಮೇಲೆ ಒಬ್ಬ ಯುವಕ ಕೂತಿದ್ದರೆ ಅಪ್ಪಿಕೊಂಡು ಹಿಂದೆ ಒಬ್ಬ ಯುವತಿ ಕೂತಿದ್ದಾಳೆ. ಆ ಯುವತಿ ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಸ್ನೇಹಾನೇ. ಅವರಿಬ್ಬರು ನಗುತ್ತಾ ಏನನ್ನೋ ಮಾತನಾಡಿಕೊಳ್ಳುತ್ತಿದ್ದಾರೆ. ಆ ಒಂದು ಜನದಲ್ಲಿ ನನ್ನನ್ನು ಅವರು ಗಮನಿಸಲಿಲ್ಲ. ನಾನು ತಕ್ಷಣವೇ ಬೈಕನ್ನು ಅಲ್ಲಿಂದ ಹಿಂದಕ್ಕೆ ತಿರುಗಿಸಿ ಸ್ವಲ್ಪ ದೂರ ಹೋಗಿ ನಿಲ್ಲಿಸಿ ಅವರನ್ನು ಗಮನಿಸುತ್ತಾ ಇದ್ದೆ. ಹಿಂದೆಯಿಂದ ಸ್ನೇಹ ಆ ಯುವಕನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ನಗುತ್ತಾ ಆ ಹುಡುಗನ ಜೊತೆ ಮಾತನಾಡುತ್ತಿದ್ದಾಳೆ. ಈ ದೃಶ್ಯವನ್ನು ನೋಡಿ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿಯತೊಡಗಿತು. ಅವರು ಬೈಕನ್ನು ಸ್ಟಾರ್ಟ್ ಮಾಡಿ ನಮ್ಮ ಮನೆ ಕಡೆ ದಾರಿಗೆ ಮುಖ ಮಾಡಿದರು. ನಾನು ನನ್ನ ಜೇಬ್ನಲ್ಲಿದ್ದ ಕರ್ಚಿಪನ್ನು ಮುಖಕ್ಕೆ ಕಟ್ಟಿಕೊಂಡು ದೂರದಿಂದ ಅವರನ್ನು ಅನುಸರಿಸಿಕೊಂಡು ಹೋದೆ. ಅಂದರೆ ಸ್ನೇಹ ಇಷ್ಟು ದಿನ ನನ್ನ ಜೊತೆ ಮಾತನಾಡದೆ ನನ್ನಿಂದ ದೂರವಿರಲು ಕಾರಣ ಇದಾ? ಅಂದರೆ ಸ್ನೇಹ ನನ್ನನ್ನು ಇಷ್ಟವಿಲ್ಲದೆ ಮದುವೆ ಮಾಡಿಕೊಂಡ್ಲಾ?
ಈ ರೀತಿ ಮಾಡುವುದು ಹೇಗೆ? ಮದುವೆಗೆ ಅಂಗೀಕರಿಸಿದ ಮೇಲೆ ಅವಳ ಇಂದಿನ ಹಳೆಯ ಘಟನೆಗಳನ್ನು ಬಿಟ್ಟು ಬಿಡಬೇಕಲ್ಲವೇ? ಇನ್ನೊಬ್ಬರ ಜೀವನದಲ್ಲಿ ಬಂದ ಮೇಲೆ ಅವಳ ಹಳೆಯ ಪ್ರೀತಿಯೆಲ್ಲ ಮರೆಯಬೇಕಲ್ಲವೇ? ಆದರೆ ಈ ರೀತಿ ಆ ಸಂಬಂಧವನ್ನು ಮುಂದುವರಿಸಿ ನನ್ನ ಜೀವನದ ಜೊತೆ ಆಟವಾಡಿಕೊಳ್ಳುವುದು ತಪ್ಪಲ್ಲವೇ ಎಂದು ಯೋಚಿಸುತ್ತಾ ಅವರ ಹಿಂದೆ ಹೋಗುತ್ತಿದ್ದಂತೆ ನಮ್ಮ ಮನೆಯ ಹತ್ತಿರ ಬಂತು. ನಾನು ಸ್ವಲ್ಪ ದೂರದಲ್ಲಿಯೇ ನನ್ನ ಬೈಕನ್ನು ನಿಲ್ಲಿಸಿ ಅವರನ್ನು ಗಮನಿಸತೊಡಗಿದೆ. ಆ ಯುವಕ ಅವನ ಬೈಕನ್ನು ನಮ್ಮ ಮನೆಯಿಂದ ಸ್ವಲ್ಪ ದೂರವೇ ನಿಲ್ಲಿಸಿದ. ನನಗೆ ಅವರು ಸ್ಪಷ್ಟವಾಗಿ ಕಾಣಿಸುತ್ತಿದ್ದಾರೆ. ಸ್ನೇಹ ಮತ್ತು ಅವನು ಒಬ್ಬರಿಗೊಬ್ಬರು ಕೈ ಹಿಡಿದು ಏನೋ ಮಾತನಾಡಿಕೊಳ್ಳುತ್ತಿದ್ದಾರೆ. ಸ್ವಲ್ಪ ಸಮಯದ ನಂತರ ಸ್ನೇಹ ಬೇಗನೆ ಮನೆಗೆ ಹೊರಟಳು. ನಾನು ಅಲ್ಲಿಂದ ನನ್ನ ಬೈಕನ್ನು ತೆಗೆದುಕೊಂಡು ಅಲ್ಲೇ ಹತ್ತಿರದಲ್ಲಿದ್ದ ಪಾನ್ ಶಾಪ್ ಕಡೆಗೆ ಹೋಗಿ ಸಿಗರೇಟ್ ಸೇದುತ್ತಿದ್ದೆ. ಅವನು ಸಹ ತನ್ನ ಬೈಕನ್ನು ತಂದು ಅದೇ ಪಾನ್ ಶಾಪ್ ಹತ್ರ ನಿಲ್ಲಿಸಿದ. ಇವರಿಬ್ಬರ ಮಧ್ಯೆ ಎಷ್ಟೊಂದು ಕ್ಲೋಸ್ನೆಸ್ ಇದೆ. ಖಂಡಿತವಾಗಿ ಸ್ನೇಹ ನಮ್ಮ ಮದುವೆ ಆಲ್ಬಮ್ಮನ್ನು ತೋರಿಸಿರುತ್ತಾಳೆ. ಅವನು ನನ್ನನ್ನು ನೋಡಿದರೆ ಖಂಡಿತ ಗುರುತಿಸುತ್ತಾನೆ ಎಂದು ತಕ್ಷಣವೇ ನನ್ನ ಕೈಯಲ್ಲಿದ್ದ ಸಿಗರೇಟನ್ನು ಬಿಸಾಕಿ ನನ್ನ ಜೇಬ್ನಲ್ಲಿದ್ದ ಕರ್ಚಿಪನ್ನು ಮತ್ತೆ ನನ್ನ ಮುಖಕ್ಕೆ ಕಟ್ಟಿಕೊಂಡು ಸೀದಾ ನನ್ನ ಬೈಕ್ ಹತ್ತಿರ ಹೋಗಿ ನಿಂತುಕೊಂಡೆ. ಅವನು ಕೂಡ ಪಾನ್ ಶಾಪ್ ಹತ್ರ ಬಂದು ಸಿಗರೇಟ್ ಸೇದತೊಡಗಿದ. ಅವನು ನೋಡಲು 6 ಅಡಿ ಎತ್ತರ ಇದ್ದ. ಅವನು ಜಿಮ್ ಮಾಡುತ್ತಾನೋ ಏನೋ, ತುಂಬ ಫಿಟ್ ಆಗಿದ್ದ. ಅವನು ಧರಿಸಿದ್ದ ಟೀ ಶರ್ಟ್ನಿಂದಾಗಿ ಅವನ ಮಾಂಸಖಂಡಗಳು ಚೆನ್ನಾಗಿ ಕಾಣುತ್ತಿದ್ದವು. ಪಾನ್ ಶಾಪ್ನಲ್ಲಿ ಒಬ್ಬ ಯುವಕ ವಯಸ್ಸಿನ ಅವನು, ಶಾಪಿನ ಮುಂದೆ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಲ್ಲಿ. ಅವನು ಸಿಗರೇಟ್ ಕೂಡ ತುಂಬ ಸ್ಟೈಲ್ ಆಗಿ ಸೇದುತ್ತಿದ್ದಾನೆ. ಸಿಗರೇಟ್ ಸೇದಿ ಅದರಿಂದ ಬರುವ ಹೊಗೆಯನ್ನು ರಿಂಗ್ ಆಗಿ ಹೊರಬಿಡುತ್ತಿದ್ದಾನೆ. ಅದೇ ಸಮಯಕ್ಕೆ ಅವನ ಜೇಬ್ನಲ್ಲಿದ್ದ ಫೋನ್ ರಿಂಗ್ ಆಯಿತು. ಅವನು ಜೇಬ್ನಲ್ಲಿದ್ದ ಫೋನನ್ನು ಹೊರಗೆ ತೆಗೆದು ಹಲೋ ಎಂದ. ನಾನು ಊಹೆ ಮಾಡಿದೆ ಸ್ನೇಹನೇ ಆ ಫೋನ್ ಮಾಡಿರುತ್ತಾಳೆ ಎಂದು. ನಾನು ಆಫೀಸ್ನಿಂದ ಮನೆಗೆ ಬರುವಷ್ಟರಲ್ಲಿ ಮನೆಗೆ ಸೇರುವಂತಹ ಒಳ್ಳೆಯ ಪ್ಲಾನ್ ಮಾಡಿಕೊಂಡಿದ್ದರು. ನನಗೆ ತಿಳಿದು ಇದು ಮದುವೆಯಾದ 1 ವಾರಕ್ಕೆ ಮೊದಲಾಗಿದೆ. ಯಾಕೆಂದರೆ ಮದುವೆ ನಂತರವೇ ಗೃಹ ಪ್ರವೇಶ ಇದ್ದ ಕಾರಣ ಮನೆ ತುಂಬ ನೆಂಟರುಗಳು ಇದ್ದರು. ಅವರು 1 ವಾರ ತನಕ ನಮ್ಮ ಮನೆಯಲ್ಲಿ ಇದ್ದರು. ಅನಂತರವೇ ಅವಳು ಒಬ್ಬಂಟಿಯಾಗಿ ಇದ್ದಿದ್ದು. ನಾನು ಬೆಳಗ್ಗೆ 10 ಗಂಟೆಗೆ ಹೋದರೆ ಸಾಯಂಕಾಲ ಬರುತ್ತಿದ್ದೆ. ಇದಕ್ಕಿಂತ ಒಳ್ಳೆಯ ಸಮಯ ಅವರಿಗೆ ಎಲ್ಲಿ ಸಿಗುವುದು? ಅಷ್ಟೇ ಅಲ್ಲದೆ ಸಿಟಿಗಿಂತ ಸ್ವಲ್ಪ ದೂರವೇ ನಮ್ಮ ಮನೆ. ಅಷ್ಟೊಂದು ಜನ ಕೂಡ ಇರುವುದಿಲ್ಲ. ದಿನವೆಲ್ಲ ಅವರು ಪ್ರಶಾಂತವಾಗಿ ಏಕಾಂತವಾಗಿರಬಹುದು. ಇದನ್ನೆಲ್ಲ ತಿಳಿದುಕೊಂಡರೆ ನನಗೆ ನನ್ನ ಮೊದಲ ರಾತ್ರಿ ನೆನಪಿಗೆ ಬಂತು. ಮತ್ತೆ ನನ್ನ ಆಲೋಚನೆಗಳಿಗೆ ಬ್ರೇಕ್ ಹಾಕಿ ಅವನ ಮಾತುಗಳನ್ನು ಕೇಳಿಸಿಕೊಳ್ಳತೊಡಗಿದೆ. ನಾನು ಇಲ್ಲೇ ಇದ್ದೇನೆ, ಪಾನ್ ಶಾಪ್ ಹತ್ತಿರ. ನಿನ್ನ ಗಂಡ ಮನೆಗೆ ಬಂದ್ರಾ? ಈ ರೀತಿ ತುಂಬ ಚೆನ್ನಾಗಿದೆ. ಈ ಒಂದು ಪ್ರೈವಸಿ ನಮಗೆ ಕಾಲೇಜ್ ಟೈಮಲ್ಲೂ ಕೂಡ ಸಿಗಲಿಲ್ಲ ಅಂತ ನಗ್ತಾ ಇದ್ದಾನೆ. ಯಾವಾಗ ನಾವು ಮೀಟ್ ಆಗೋಣ ಅಂದ್ರೂ ತುಂಬ ಭಯದಿಂದಲೇ ಮೀಟ್ ಆಗಬೇಕಿತ್ತು. ಒಂದ್ಸಾರಿ ನಾವು ಲಾಡ್ಜ್ಗೆ ಹೋದಾಗ ನೀನು ತುಂಬಾ ಭಯಪಟ್ಬಿಟ್ಟಿದ್ದೆ. ಈಗ ತುಂಬಾ ಥ್ರಿಲ್ಲಿಂಗ್ ಆಗಿ ತುಂಬ ಚೆನ್ನಾಗಿದೆ. ನಿನ್ನ ಗಂಡ ಆಫೀಸ್ನಲ್ಲಿ, ನಾವು ನಿಮ್ಮ ಹೊಸ ಮನೆಯಲ್ಲಿ. ನಾಳೆ ನಿನಗೆ ಸ್ವರ್ಗನೇ. ನಾಳೆ 11 ಗಂಟೆಗೆಲ್ಲ ಬರ್ತೀನಿ. ಸರಿ ಬಾಯ್ ಅಂತ ಫೋನ್ ಕಟ್ ಮಾಡಿ ಕೈಯಲ್ಲಿದ್ದ ಸಿಗರೇಟನ್ನು ಬಿಸಾಕಿ ಬೈಕ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟು ಹೋದ. ನನ್ನ ಮನಸ್ಸಿನಲ್ಲಿ ನೋವು ಸ್ಟಾರ್ಟ್ ಆಯಿತು. ನನ್ನ ಕೈಕಾಲುಗಳು ನಡುಗುತ್ತಿವೆ. ನನ್ನ ಹಿಂದೆ ಇಷ್ಟೊಂದು ಕುತಂತ್ರ ನಡೆಯುತ್ತಿದೆಯಾ? ಎಂತಹ ಮೋಸ ಇದು? ಮತ್ತೆ ನನ್ನ ಆಲೋಚನೆಗಳು ಹಿಂದೆ ಹೋಯಿತು. ಆ ದಿನ ನಮ್ಮ ಮೊದಲ ರಾತ್ರಿ. ಎಲ್ಲ ಏರ್ಪಾಟುಗಳು ನಡೆದಿದೆ. ಮದುವೆಗೂ ಮುನ್ನ ಅವಳ ನಂಬರ್ ಕೂಡ ನನ್ನ ಹತ್ರ ಇರಲಿಲ್ಲ. ಅವಳನ್ನು ಎಂದೂ ಮಾತಾಡಿದ್ದೂ ಇಲ್ಲ ನಾನು. ಆದರೂ ನನ್ನ ಮದುವೆಯ ಮಾತುಕತೆ ಸಂದರ್ಭದಲ್ಲಿ ಅವರನ್ನು ಕೇಳಿದೆ. ನಾನು ನೋಡಲು ಅಷ್ಟೊಂದು ಅಂದವಾಗಿಲ್ಲ. ಆದ್ದರಿಂದ ನಿಮ್ಮ ಮಗಳಿಗೆ ಈ ಮದುವೆ ಇಷ್ಟಾನೇನಾ ಅಂತ ಕೇಳಿದರೆ ಎಲ್ಲರೂ ಕೂಡ ಇಷ್ಟಾನೇ ಅಂತ ಎಷ್ಟೊಂದು ಡ್ರಾಮಾ ಮಾಡಿದರು. ನಮ್ಮ ಮೊದಲ ರಾತ್ರಿಯಲ್ಲಿ ಅವಳು ಮಾಡಿದ್ದು ಎಲ್ಲ ಮಹಾನಟನೆ ಅಂತ ಈಗ ಗೊತ್ತಾಗ್ತಾ ಇದೆ. ಆ ದಿನ ಸ್ವಲ್ಪ ಸಮಯದ ನಂತರ ಹಾಗೆ ಮಾತನಾಡುತ್ತಾ ಅವಳನ್ನು ಮುಟ್ಟಲು ಹೋದಾಗ, ಪ್ಲೀಸ್ ನನಗೆ ಸ್ವಲ್ಪ ಟೈಮ್ ಬೇಕು. ನಾವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ ಮೇಲೆ ನಾವು ಒಂದಾಗೋಣ ಅಂತ ಅಂದ್ಲು. ಅದಕ್ಕೆ ನಾನು ಮನಸ್ಸಿನಲ್ಲೇ ರಬ್ನಿ ಬನಾದಿ ಜೋಡಿ ಸಿನಿಮಾದ ನಾಯಕನ ರೀತಿ ನಾನಿನ್ನ ನಿಧಾನವಾಗಿ ಚೇಂಜ್ ಮಾಡ್ತಾ ನನ್ನನ್ನು ಪ್ರೀತಿಸೋ ಥರ ಅಭ್ಯಾಸ ಮಾಡಿಸ್ತೀನಿ ಅಂತ ಮನಸ್ಸಿನಲ್ಲೇ ಅಂದುಕೊಂಡೆ. ಇವತ್ತಿಗೆ 30 ದಿನ ಕಳೆಯಿತು ಮದುವೆಯಾಗಿ. ಇದುವರೆಗೂ ಅವಳನ್ನು ಮುಟ್ಟಿಲ್ಲ. ಅವಳು ನನ್ನ ಹೆಂಡತಿ. ಆದ್ದರಿಂದ ಅವಳ ಎಲ್ಲ ಅಭಿಪ್ರಾಯಗಳನ್ನು ನಾನು ಗೌರವಿಸಬೇಕು. ಆದ್ದರಿಂದ ನಾನು ಅವಳು ಹೇಳಿದ ಹಾಗೆ ಒಪ್ಪಿಕೊಂಡೆ. ಅವಳು ಅವನ ಜೊತೆ ಶಾರೀರಿಕ ಸಂಬಂಧ ಬೆಳೆಸಿಕೊಂಡು ನನ್ನನ್ನು ಒಬ್ಬ ಕುರಿಯಂತೆ ಮೋಸ ಮಾಡ್ತಾಳೆ ಅಂತ ನಾನೆಂದೂ ಊಹೆ ಮಾಡಿರಲಿಲ್ಲ. ಹೀಗೆ ಯೋಚಿಸುತ್ತಾ ಇರಬೇಕಾದರೆ ಮನದಲ್ಲಿ ಒಂದು ಯೋಚನೆ ಬಂತು. ತಕ್ಷಣವೇ ಅದನ್ನು ಕಾರ್ಯರೂಪಕ್ಕೆ ತಂದೆ.
ನಾನು ಮತ್ತೆ ಮಾರ್ಕೆಟ್ಗೆ ಹೋಗಿ ಅವಳು ಕೊಟ್ಟಿರ್ತಕ್ಕಂಥ ಚೀಟಿಯಲ್ಲಿನ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಮನೆ ಹತ್ತಿರ ಬಂದು ನನ್ನ ಬೈಕನ್ನು ಆವರಣದಲ್ಲಿ ನಿಲ್ಲಿಸಿ ಮನೆ ಒಳಗಡೆ ಹೋದೆ. ಬಾಗಿಲು ತೆರೆದೇ ಇತ್ತು. ಅವಳು ಹಾಲ್ನಲ್ಲಿ ಕುಳಿತಿದ್ದಳು. ನಾನು ಹೋಗಿದ್ದನ್ನು ನೋಡಿ ತಕ್ಷಣವೇ ನನ್ನ ಕೈಯಲ್ಲಿದ್ದ ಬ್ಯಾಗನ್ನು ತೆಗೆದುಕೊಂಡಳು. ನೀರು ತಂದ್ಕೊಡ್ಲಾ ಅಂತ ಕೇಳಿದ್ಲು. ನೀರಿಗೆ ಏನು ಮಿಕ್ಸ್ ಮಾಡಿ ತಂದ್ಕೊಡ್ತೀಯಾ ತಾಯಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಹೊರಗಡೆ ಬೇಡ ನನಗೆ ಅಂತ ಅಂದೆ. ಈ ಮಧ್ಯ ಪೇಪರ್ನಲ್ಲಿ ಇದೇ ರೀತಿಯ ನ್ಯೂಸ್ಗಳೇ ಬರ್ತಾ ಇದ್ದಾವೆ. ಟಿವಿ ಆನಲ್ಲೇ ಇತ್ತು. ಅದರಲ್ಲಿ ಏನೋ ಸ್ಪೆಷಲ್ ಸ್ಟೋರಿ ಬರ್ತಾ ಇತ್ತು. ಪ್ರಿಯನನ್ನು ಮೀಟ್ ಮಾಡ್ತೀನಿ ಅಂತ ಗಂಡನಿಗೆ ಹೇಳಿ ಹೋದ ಹೆಂಡತಿ, ಅದನ್ನು ಸಹಿಸಲಾರದೆ ಅವರಿಬ್ಬರನ್ನು ಹತ್ಯೆ ಮಾಡಿದ ಗಂಡ ಇದ್ದಾಗಲೇ ಇಬ್ಬರ ಪ್ರಿಯರ ಜೊತೆ ವ್ಯವಹಾರ. ಒಬ್ಬ ಪ್ರಿಯನನ್ನು ಇನ್ನೊಬ್ಬನ ಪ್ರಿಯನ ಕೈಯಿಂದ ಕೊಲೆ ಮಾಡಿಸಿದ ವಿವಾಹಿತ ಹೆಣ್ಣು. ಗಂಡನನ್ನು ಸಾಯಿಸಿ ಅವನ ಸ್ಥಾನದಲ್ಲಿ ತನ್ನ ಪ್ರಿಯನಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ಗಂಡನೆಂದು ಪರಿಚಯ ಮಾಡಿದ್ದ ವೀರವನಿತೆ. ಹೀಗೆ ಎಲ್ಲ ವಾರ್ತೆಗಳನ್ನು ಓದುತ್ತಾ ಯಾಕೆ ಮಹಿಳೆಯರು ತಮ್ಮ ಜೀವನವನ್ನು, ಸಂಸಾರವನ್ನು ಈ ರೀತಿ ಹಾಳು ಮಾಡಿಕೊಳ್ಳುತ್ತಿದ್ದಾರೆ? ಯಾವ ದಿಕ್ಕಿಗೆ ಹೋಗುತ್ತಿದೆ ನಮ್ಮ ಸಮಾಜ ಎಂದು ನ್ಯೂಸ್ ಆಂಕರ್ ಜೋರಾಗಿ ಮಾತನಾಡುತ್ತಿದ್ದಾರೆ. ನಾನು ಇಷ್ಟು ದಿನ ಈ ವಾರ್ತೆಗಳನ್ನು ನೋಡುತ್ತಿದ್ದರೆ ಇದೇನು ಈ ರೀತಿ ಮಾಡುತ್ತಿದ್ದಾರೆ? ಅವರ ಶಾರೀರಿಕ ಸುಖಕ್ಕೋಸ್ಕರ ಇಷ್ಟೊಂದು ಕೀಳುಮಟ್ಟಕ್ಕೆ ಇಳಿಯುತ್ತಾರೆಯೇ? ಹತ್ಯೆಗಳನ್ನು ಮಾಡಿ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ಅವರು ಏನನ್ನು ಸಾಧಿಸುತ್ತಾರೆ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ನಮ್ಮ ಮನೆಯಲ್ಲಿ ಇಂಥದ್ದೇ ಒಂದು ನ್ಯೂಸ್ ತಯಾರಾಗುತ್ತೋ ಏನೋ ಅನಿಸಿತು. ಇದಕ್ಕೆ ನಾನು ನಗಬೇಕೋ ಇಲ್ಲ ಅಳಬೇಕೋ ನನಗೆ ತಿಳಿಯದ ಪರಿಸ್ಥಿತಿ. ಟವಲ್ಗೋಸ್ಕರ ಬೆಡ್ರೂಮ್ಗೆ ಹೋದೆ. ಆಗ ನನ್ನ ಬೆಡ್ಡನ್ನು ಒಮ್ಮೆ ನೋಡಿಕೊಂಡೆ. ಎಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಟಿದ್ದಳು. ಲಕ್ಷಗಳು ಖರ್ಚು ಮಾಡಿ ಈ ಮನೆಯನ್ನು ನಾನು ಖರೀದಿಸಿದೆ, ನನ್ನ ಕುಟುಂಬದ ಜೊತೆ ಸಂತೋಷವಾಗಿ ಇರಬೇಕೆಂದು. ಆದರೆ ನನ್ನ ದುಡ್ಡಲ್ಲಿ ನಾನು ತೆಗೆದುಕೊಂಡ ನನ್ನ ಬೆಡ್ ಮೇಲೆ ಬೇರೆಯವರ ಜೊತೆ ಸಂಸಾರ ಮಾಡುತ್ತಿದ್ದಾಳೆ. ಛೀ, ಇವಳೆಂಥ ಹೆಂಗಸು ಎಂದು ಆ ರಾತ್ರಿ ತುಂಬ ನೋವುಪಟ್ಟೆ. ಸರಿ ಎಂದು ಸ್ನಾನ ಮುಗಿಸಿ ಬಂದು ಹಾಲಲ್ಲಿ ಕುಳಿತುಕೊಂಡೆ. ಆಗ ರಾತ್ರಿ 8 ಗಂಟೆಯಾಗಿತ್ತು. ಆಗ ಅವಳು ಬಂದು ಊಟ ಇಡ್ಲೆ ಅಂತ ಕೇಳಿದ್ಲು. ಅದರಲ್ಲಿ ಏನು ಬೇರಿಸಿ ನನ್ನನ್ನು ಸಾಯಿಸ್ತೀಯೋ ಏನೋ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಬೇಡ ಎಂದೆ. ಆ ಒಂದು ನ್ಯೂಸ್ ಎಫೆಕ್ಟೋ ಏನೋ ನನಗೆ ಊಟ ತಿನ್ನಬೇಕೆನಿಸಲಿಲ್ಲ. ಊಟ ಬೇಡ ಅಂದವನೇ ಸೀದಾ ನನ್ನ ರೂಮಿಗೆ ಹೋದೆ. ಆದರೆ ಆ ಬೆಡ್ ಮೇಲೆ ಮಲಗಲು ನನಗೆ ಮನಸ್ಸು ಒಪ್ಪಲಿಲ್ಲ. ಸರಿ ಎಂದೋ ಪಕ್ಕದಲ್ಲೇ ಇದ್ದ ಸೋಫಾ ಮೇಲೆ ಮಲಗಿದೆ. ಆದರೆ ನಿದ್ದೆ ಬರಲಿಲ್ಲ. ಹೊರಗಡೆ ಹಾಲ್ನಿಂದ ಏನೋ ಗುಸುಗುಸು ಶಬ್ದಗಳು ಕೇಳಿಸುತ್ತಿತ್ತು. ನನಗೆ ಅವಳು ಫೋನ್ನಲ್ಲಿ ಮಾತನಾಡುತ್ತಿದ್ದಾಳೆಂದು ಸ್ಪಷ್ಟವಾಗಿ ತಿಳಿಯಿತು. ಆಗ ನನ್ನ ಮನಸ್ಸಿಗೆ ಆದ ನೋವು ಹೇಳತೀರದು. ನನ್ನ ಹಣೆ ಬರಹಕ್ಕೆ ನಾನೇ ಅಳುತ್ತಾ ಆ ರಾತ್ರಿ ಕಳೆದೆ. ಬೆಳಗ್ಗೆ ಎದ್ದವನೇ ಫ್ರೆಶ್ ಆಗಿ ಆಫೀಸ್ಗೆ ರೆಡಿಯಾದೆ. ಟಿಫನ್ ಅನ್ನು ತಟ್ಟೆಗೆ ಹಾಕಿಕೊಂಡು ನನಗೆ ತಂದುಕೊಟ್ಟಳು. ನಾನು ನನಗೆ ಬೇಡ ಅಂತ ಅಂದೆ. ಸರಿ ಎಂದು ಬಾಕ್ಸ್ ತಂದುಕೊಟ್ಟಳು. ಬಾಕ್ಸನ್ನು ಕೂಡ ಬೇಡ ಅಂದೆ. ಅವಳಿಗೆ ಅನುಮಾನ ಬಂದಿರಬೇಕು. ಯಾಕೆ ರಾತ್ರಿನೂ ಊಟ ತಿನ್ನಲಿಲ್ಲ, ಬೆಳಗ್ಗೆನೂ ತಿನ್ನಲಿಲ್ಲ, ಬಾಕ್ಸ್ ಕೂಡ ಬೇಡ ಅಂತ ಇದ್ದೀರಾ ಅಂತ ಅಂದ್ಲು. ನಾನು ಇವಳಿಗೆ ಅನುಮಾನ ಬರಬಾರದೆಂದು, ಏನಿಲ್ಲ ಸ್ನೇಹ, ನಿನ್ನೆ ರಾತ್ರಿ ನಾವು ಫ್ರೆಂಡ್ಸ್ ಎಲ್ಲಾನು ಹೋಟೆಲ್ಗೆ ಹೋಗಿದ್ವಿ, ಅಲ್ಲೇ ತಿಂದು ಬಂದ್ವಿ. ಇವತ್ತು ನನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ, ಅದಕ್ಕಾಗಿ ಎಲ್ಲ ಹೋಗ್ತಾ ಇದ್ದೀವಿ, ಅದಕ್ಕೆ ಬೇಡ ಅಂದೆ ಅಷ್ಟೇ. ಸರಿ, ನಾನು ಆಫೀಸ್ಗೆ ಬರಲಾ ಅಂತ ಹೊರಗಡೆ ಬಂದೆ. ಬೈಕನ್ನು ಸ್ಟಾರ್ಟ್ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಹತ್ತಿರ ಬಂದೆ. ನಿನ್ನೆ ನನ್ನ ತಲೆಯಲ್ಲಿ ಬಂದ ಆಲೋಚನೆಯನ್ನು ಕಾರ್ಯರೂಪಕ್ಕೆ ತರುವ ಸಮಯಕ್ಕಾಗಿ ಕಾಯತೊಡಗಿದೆ. ಕೆಲ ನಿಮಿಷಗಳಲ್ಲೇ ನನ್ನ ಮುಂದೆಗೆ ನಮ್ಮ ಅಪ್ಪ ಅಮ್ಮ, ಸ್ನೇಹ ಅಣ್ಣ ಹಾಗೂ ಅವರ ಅಪ್ಪ ಅಮ್ಮ ಅಂದರೆ ನಮ್ಮ ಅತ್ತೆ ಮಾವ ಕೂಡ ಬಂದು ನಿಂತರು. ಹೊಸ ಹಳೆಯ ಹಾಗೇನೆ ಭಾವ ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ಇದೇ ಸಮಯಕ್ಕೆ ಇಲ್ಲಿಗೆ ಬರಲು ಹೇಳಿದರು ಅಂತ ಅವರಿಗೆ ಅರ್ಥವಾಗಲಿಲ್ಲ. ನಮ್ಮ ಅಪ್ಪ ಅಮ್ಮನೂ ಕೂಡ ಆಶ್ಚರ್ಯವಾಗಿ ಏನಾಗಿದೆಯೋ ಏನೋ ಅನ್ನುವ ರೀತಿ ನನ್ನ ಮುಖವನ್ನು ನೋಡುತ್ತಾ ಇದ್ದಾರೆ. ಆದರೆ ನಾನೇನು ಮಾತನಾಡಲಿಲ್ಲ. ನಿಮಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ತಿಳಿಯುತ್ತೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂದೆ. ಆಗ ನಮ್ಮಪ್ಪ ಅಮ್ಮ, ಇಲ್ಲಿ ನಿಲ್ಲಿಸಿ ಮಾತಾಡೋದೇನೋ, ಮನೆಗೆ ಹೋಗಿ ಮಾತಾಡೋಣ ಅಂತ ಅಂದರು. ಹಾಗೆ ನಮ್ಮತ್ತೆ ಮಾವನೂ ಕೂಡ ಏನಾಯಿತು ಅಳಿಯಂದ್ರೆ, ನಮ್ಮ ಸ್ನೇಹಳ ಜೊತೆ ಏನಾದರೂ ಜಗಳ ಆಯ್ತಾ ಅಂತ ಕೇಳಿದ್ರು. ನಾನು ಎಲ್ಲನೂ ಕೇಳಿಸಿಕೊಳ್ಳುತ್ತಾ ಸುಮ್ಮನೆ ಮೌನವಾಗಿ ನಿಂತಿದ್ದೆ. ಆಗ ನನ್ನ ಕೈಯಲ್ಲಿದ್ದ ವಾಚನ್ನು ನೋಡಿದೆ. ಸಮಯ 11 ದಾಟಿತ್ತು. ನನ್ನ ಬೈಕನ್ನು ಬಸ್ ಸ್ಟ್ಯಾಂಡ್ನ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿ ಒಂದು ಆಟೋವನ್ನು ಮಾತನಾಡಿದೆ. ಎಲ್ಲರೂ ಆಟೋವನ್ನು ಹತ್ತಿ ಮನೆ ಸೇರಿದ್ದೆವು. ಮನೆ ಹತ್ತಿರ ಒಂದು ಬೈಕ್ ನಿಲ್ಲಿಸಿತ್ತು. ಯಾರದು ಬಾವಾ ಈ ಒಂದು ಬೈಕು ಅಂತ ಸ್ನೇಹ ಅಣ್ಣ ಕೇಳಿದರು. ಹೇಳ್ತೀನಿ, ಎಲ್ಲರೂ ಕೆಳಗಡೆ ಇಳೀರಿ ಅಂತ ಹೇಳಿ ಆಟೋ ಅವರಿಗೆ ಹಣವನ್ನು ಕೊಟ್ಟು ಅಲ್ಲಿಂದ ಕಳುಹಿಸಿದೆ. ಮನೆಯ ಗೇಟನ್ನು ತೆಗೆದು ಎಲ್ಲರೂ ಕೂಡ ಒಳಗೆ ಕಾಲಿಟ್ಟೆವು. ಮೇನ್ ಡೋರ್ ಲಾಕ್ ಆಗಿತ್ತು. ಮನೆಯ ಸುತ್ತಲೂ ಕಾಂಪೌಂಡ್ ಇದೆ. ಅವನು ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಯಾವುದೇ ಮಾರ್ಗಗಳೂ ಕೂಡ ಇಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ.
ಸ್ವಲ್ಪ ಸಮಯದ ನಂತರ ಮೇನ್ ಡೋರ್ ತೆರೆಯಿತು. ಡೋರ್ನ ಹಿಂದೆ ಸ್ನೇಹ ನಿಂತಿದ್ದಳು. ಅವರೆಲ್ಲರ ಜೊತೆ ನನ್ನನ್ನು ನೋಡಿ ತುಂಬ ಶಾಕ್ ಆದಳು. ಅವರಮ್ಮ ಸ್ನೇಹ ಜೊತೆ, ಏನೇ ನಿನ್ನ ಈ ಅವತಾರ, ಆ ಬಟ್ಟೆಗಳೇನು ಆಗಿದ್ದಾವೆ ಎಂದರು. ಸ್ನೇಹ ಗಡಿಬಿಡಿಯಲ್ಲಿ ಮುದುಡಿದ ನೈಟಿಯಲ್ಲಿ ಬಂದುಬಿಟ್ಟಿದ್ದಳು. ನನಗೆ ಪರಿಸ್ಥಿತಿ ಅರ್ಥವಾಯಿತು. ಅವಳ ಮೇಲೆ ತುಂಬಾ ಅಸಹ್ಯ ಬಂತು. ಎಲ್ಲರೂ ಮನೆಯೊಳಗೆ ಹೋದೆವು. ನಾನು ಅವರೆಲ್ಲ ಕುಳಿತ ನಂತರ ಸ್ನೇಹಳನ್ನು ನೋಡುತ್ತಾ, ಸ್ನೇಹ ಕರಿ ಅವನನ್ನು, ಅಲ್ಲ ನನ್ನ ಬೆಡ್ರೂಮ್ನಿಂದ ಅಂದೆ. ನನ್ನ ಮಾತಿನಲ್ಲಿದ್ದ ಗಂಭೀರವನ್ನು ನೋಡಿ ಎಲ್ಲರೂ ಒಂದು ಸಾರಿಗೆ ಅವಾಕ್ಕಾಗಿ ನನ್ನ ನೋಡಿದರು. ಮತ್ತೆ ನಾನು ಅದೇ ಮಾತನ್ನು ಜೋರಾಗಿ ಕಿರುಚಿ ಹೇಳಿದೆ. ಸ್ನೇಹ ಬೆಡ್ರೂಮ್ಗೆ ಹೋಗಿ ಮತ್ತೆ ವಾಪಸ್ ಬಂದಳು. ಅವಳ ಹಿಂದೆ ಅವನು ಕೂಡ ಇದ್ದ. ಎಲ್ಲರಿಗೂ ನಾನು ನಿನ್ನೆ ಫೋನ್ ಮಾಡಿ ಸರಿಯಾಗಿ ಇದೇ ಸಮಯಕ್ಕೆ ಬನ್ನಿ ಅಂತ ಯಾಕೆ ಹೇಳಿದ್ದೆ ಅಂತ ಎಲ್ಲರಿಗೂ ಈ ಸಮಯಕ್ಕೆ ಅರ್ಥವಾಗಿ ಬಿಟ್ಟಿತ್ತು. ಸ್ನೇಹ ಮತ್ತು ಅವಳ ಪ್ರಿಯನು ತಲೆ ತಗ್ಗಿಸಿ ನಿಂತಿದ್ದರು. ನಾನು ಎದ್ದು ನಿಂತು ಅವರನ್ನು ನೋಡುತ್ತಾ ಕುಳಿತಿದ್ದ ನಮ್ಮ ಅಪ್ಪ ಅಮ್ಮ ಹಾಗೂ ನಮ್ಮ ಅತ್ತೆ ಮಾವನ ಕಡೆ ತಿರುಗಿ, ನನಗೆ ನೀವು ಮದುವೆ ಮಾತ್ರ ಮಾಡಿದ್ರಿ, ಆದರೆ ದಿನ ಇವರಿಬ್ಬರಿಗೂ ಫಸ್ಟ್ ನೈಟ್ ನಡೀತಾ ಇದೆ, ಅದು ಕೂಡ ನನ್ನ ಮನೆಯಲ್ಲಿ, ನನ್ನ ಬೆಡ್ ಮೇಲೆ. ಕಳೆದ 20 ದಿನಗಳ ಮೇಲೆಯಿಂದ ಈ ಗನಂದಾರಿ ಕೆಲಸ ನಡೀತಾ ಇದೆ. ಅಂದರೆ ಇದು ಈ ನಡುವೆ ನಡೀತಾ ಇರೋ ಕಥೆಯಲ್ಲ ಅಂತ ನಿಮಗೂ ಕೂಡ ಅರ್ಥವಾಗಿದೆ ಅನಿಸುತ್ತೆ. ನಮ್ಮ ಮೊದಲ ರಾತ್ರಿ ದಿನ ಮುಟ್ಟಿಸಿಕೊಳ್ಳದ ಹೆಂಡತಿಗೆ ಗೌರವ ಕೊಟ್ಟು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ ದಿನವೇ ನಾವಿಬ್ಬರೂ ಒಂದಾಗೋಣ ಅಂತ ಹೇಳಿದ ಅವಳ ಮಾತಿಗೆ ಗೌರವ ಕೊಟ್ಟೆ. ಹಾಗೆ ಕಷ್ಟಪಟ್ಟು ಸಂಪಾದನೆ ಮಾಡಿ ಮದುವೆಗೂ ಮುಂಚೆ ಮನೆಯನ್ನು ತೆಗೆದುಕೊಂಡು ನನ್ನ ಮದುವೆಯಾಗುವ ಹೆಂಡತಿ ಜೊತೆ ನಮ್ಮ ಮನೆಯ ಗೃಹ ಪ್ರವೇಶವನ್ನು ಮಾಡಿಸಿ ನನ್ನ ಜೀವನವನ್ನು ಸಂತೋಷದಿಂದ ಹೆಂಡತಿ ಮಕ್ಕಳೊಂದಿಗೆ ಖುಷಿಯಾಗಿ ಇರಬಹುದೆಂದು ಬಣ್ಣ ಬಣ್ಣದ ಕನಸುಗಳನ್ನು ಕಾಣುತ್ತಾ ಇದ್ದ ನನಗೆ ಸಿಕ್ಕಿದ ಹೆಂಡತಿ ಇವಳೆ ಎಂದು ಸ್ನೇಹಾಳ ಕಡೆ ಬೆರಳನ್ನು ತೋರಿಸಿದೆ. ನಿನ್ನೆ ದೇವರ ದಯೆಯಿಂದ ಇವರಿಬ್ಬರ ವ್ಯವಹಾರ ನನಗೆ ತಿಳಿಯಿತು. ಅವರನ್ನು ಹೊಡೆದು ಇಲ್ಲ, ಅವನನ್ನು ಏನೋ ಮಾಡಿ ರೋಡ್ ಮೇಲೆ ಬೀಳಬೇಕು ಅಂತ ನನಗಿಲ್ಲ. ಆದ್ದರಿಂದಲೇ ನಿಮ್ಮನ್ನು ಕರೆದಿದ್ದು. ನೀವೇ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಎಂದು ಹೇಳಿ ಪಕ್ಕದಲ್ಲಿ ಬಂದು ನಿಂತೆ. ಅವರೆಲ್ಲ ಸ್ವಲ್ಪ ಸಮಯ ಮಾತನಾಡಿಕೊಂಡರು. ಸ್ನೇಹಾಳ ಕೆನ್ನೆಗೆ 4 ಬಾರಿಸಿದ. ಹಿಂದೆ ನಿಂತಿದ್ದ ಅವಳ ಪ್ರಿಯನ ಮೇಲೆ ಕೆಂಡ ಕೋಪದಿಂದ ಅವನನ್ನು ಒಡೆಯಲು ಮುಂದೆ ಹೋದ. ಅಲ್ಲಿದ್ದ ಎಲ್ಲರೂ ಕೂಡ ಅವನನ್ನು ತಡೆದರು. ನನಗೆ ಗೊತ್ತು, ನಮ್ಮ ಈ ಸಂಬಂಧ ಮುರಿದು ಹೋಯಿತೆಂದು. ನನ್ನ ಮನಸ್ಸಿನಿಂದ ಈ ಮದುವೆ ಹಾಗೂ ಸ್ನೇಹಾಳನ್ನು ಶಾಶ್ವತವಾಗಿ ನನ್ನ ಮೆದುಳಿನಿಂದ ತೊಲಗಿಸಿಬಿಟ್ಟೆ. ನನ್ನ ಮೆದುಳು ಅವಳಿಗೆ ಡಿವೋರ್ಸ್ ಕೊಟ್ಟು ನೀನು ಪ್ರಶಾಂತವಾಗಿ ಸ್ವಲ್ಪ ದಿನ ಇರು ಅಂತ ಹೇಳಿದಂತಾಯಿತು. ಏನದು ಈ ವಿಚಿತ್ರ? ಯಾರೇ ಆಗಲಿ, ಯಾವ ತಂದೆ ತಾಯಿಯೇ ಆಗಲಿ, ಮಕ್ಕಳಿಗೆ ಇಷ್ಟ ಇಲ್ಲದ ಮದುವೆಯನ್ನು ಮಾಡಬೇಡಿ. ಅವರ ಮನಸ್ಸನ್ನು ತಿಳಿದುಕೊಂಡು ಮುಂದೆ ನಡೆಯಿರಿ. ಮದುವೆ ಮಾಡಿದರೆ ನಿಮ್ಮ ಮಕ್ಕಳ ಜೀವನವೇ ಅಲ್ಲ, ಅವರ ಜೊತೆ ಗಂಟು ಬಿದ್ದ ಇನ್ನೊಬ್ಬರ ಜೀವನವೂ ಕೂಡ ಹಾಳಾಗುತ್ತದೆ ಎಂಬುದನ್ನು ಮರೆಯಬೇಡಿ. ಋಣಾನುಬಂಧ ಇದ್ದು ಒಂದು ವೇಳೆ ಮದುವೆಯಾಗಿ ಬಿಟ್ಟರೆ ಮದುವೆಯ ನಂತರ ಮತ್ತೆ ಇಂದಿನ ಜೀವನವನ್ನು ನೆನಪಿಸಿಕೊಳ್ಳುತ್ತಾ ಮತ್ತೆ ಅದೇ ತಪ್ಪನ್ನು ಮಾಡಿ ಮುಂದಿನ ಜೀವನವನ್ನು ನಾಶ ಮಾಡಿಕೊಳ್ಳಬೇಡಿ. ನಿಮ್ಮ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ಎಂದೂ ಕಳೆದುಕೊಳ್ಳಬೇಡಿ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.